ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ
ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಠಾಣೆಯ ಮುಂಭಾಗದಲ್ಲಿ ಬೈರತಿ ಬೆಂಬಲಿಗರು ನಿಂತಿದ್ದಾರೆ. ಭಾರತೀನಗರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಅನೇಕ ಸಂಖ್ಯೆಯಲ್ಲಿ ಬೆಂಬಲಿಗರು ಬರ್ತಾ ಇದ್ದಾರೆ. ಅನೇಕ ಬೆಂಬಲಿಗರ ಉಪಸ್ಥಿತಿಯಲ್ಲಿ ಬಸವರಾಜು ಸ್ಟೇಷನ್ಗೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬರದೇ ಇರಬಹುದು ಅಂತಾನೂ ಕೂಡ ಇದೆ. ಕಾರಣ ಅವರ ವಕೀಲರು ಈಗ ಸದ್ಯಕ್ಕೆ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಅವರಂತೂ ಬಂದಿಲ್ಲ. ಅವರ ಬೆಂಬಲಿಗರನ್ನ ನಾವು ನೋಡಬಹುದಾಗಿದೆ. ಬೆಂಬಲಿಗರ ಜಮಾವಣೆ ಈಗ ಸ್ಟೇಷನ್ನ ಮುಂದ್ಗಡೆ ಆಗ್ತಾ ಇದೆ. ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್